ನಾನೀಗ ಬರ್ತೀನಿ. ಮತ್ತೆ ಈಗ ಮಾನ್ವಿತಾ ಆಂಟ್ರಪ್ರನರ್ ಆಗ್ತಿದ್ದಾರೆ, ಏನೋ ರೇಷ್ಮೆಲ್ ಏನೋ ಒಂದು ಬಿಸ್ನೆಸ್ ಮಾಡಕ್ಕೆ ಹೊರಟಿದ್ದಾರೆ. ಏನಿದು ಈ ಥಾಟ್ ಪ್ರಾಸೆಸ್ ಏನಿದು? ನೀವು ಕೇಳಿರೋ ಎಲ್ಲ ಪ್ರಶ್ನೆಗೂ ಸೇರಿ ಇದಕ್ಕೆ ನಾನು ಉತ್ತರ ಕೊಡ್ತಿದ್ದೀನಿ ಸರ್. ನೀವು ಕೇಳಿರೋ ಹಾಗೆ ಹೌದು, ಅಂದರೆ ಯಾವುದೇ ಐಡಿಯಾ ಅದು ಇಂಪ್ಲಿಮೆಂಟ್ ಮಾಡಿದರೆ ಮಾತ್ರ ನೀನು ಏನೋ ಒಂದು ಅನ್ಸ್ಕೋತೆ, ಇಲ್ಲಾಂದರೆ ಇವ್ನು ಬರೀ ಬಿಲ್ಡಪ್ ಈ ಥರದ್ದು ಒಂದು ಝೋನು. ಸೊ ಅದಕ್ಕೆ ನಾನು ಯಾವತ್ತೂ ಎಲ್ಲೂ ಹೇಳ್ಕೊಳ್ಳಲ್ಲ, ಹೊರಗಡೆ ಬರಲ್ಲ. ನನ್ನ ಕನಸುಗಳನ್ನು ನಾನು ಹೊರಗಡೆ ಹೇಳ್ಕೊಳ್ಳೋದು ಇಲ್ಲ. ಫಾರ್ ದ ವೆರಿ ರೀಸನ್ ಬೀಯಿಂಗ್ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಆ್ಯಂಡ್ ಇವಿಲ್ ಐ. ಕರೆಕ್ಟ್, ಕೆಟ್ಟ ಕಣ್ಗಳು. ಮೇಜರ್ ಅದೇ. ಓಕೆ, ಅಂದರೆ ಒಳ್ಳೇದಾಗಬೇಕು ಅಂತ ಯಾರು, ನಾನು ಸರ್ದು ಹೇಳ್ತಾ ಇದ್ನಲ್ಲ ನಿಮ್ಗೆ ಎಕ್ಸಾಂಪಲ್ಲು, ಒಂದು ಯಾವುದೋ ಒಂದು ಮೀಟಿಂಗಲ್ಲಿ ಕೂತ್ಕೊಂಡಿದ್ದೀವಿ ಸರ್. ಒಂದೇ ಸಿನಿಮಾ ಮಾಡಿರೋ ಒಬ್ಬರು ಪ್ರೊಡ್ಯೂಸರ್ ಒಳ್ಳೆ ಫ್ರೆಂಡೇ. ಸೊ ದ ವೇ ಹಿಸ್ ಟಾಕಿಂಗ್, ನಂಗೆ ಅವ್ರು ಅವಾಗಿಂದ ಗೊತ್ತು ಅನ್ನೋ ಥರದಲ್ಲಿ, ಒಳ್ಳೇದು ಗೊತ್ತಿದ್ರೆ ಒಳ್ಳೇದೇ. ಅವ್ರು ಹೆಂಗ್ ಮಾತಾಡ್ಕೊಂತ ಇದ್ರು ಅಂದ್ರೆ ದೇ ವರ್ ಆಲ್ ವೇಟಿಂಗ್ ಫಾರ್ ಹಿಮ್ ಟು ಫಾಲ್ ಡೌನ್ ತರ. ಅಂದ್ರೆ ಇಟ್ ಇಸ್ ನಾಟ್ ಲೈಕ್ ಟಾಕ್ಸಿಕ್ ಹಿಟ್ ಆಗ್ಬೇಕು, ಅದರಿಂದ ಇನ್ನ ಇಷ್ಟು ಕೆಲಸಗಳು ಹೊರಗೆ ಬರುತ್ತೆ, ಆ ವ್ಯಕ್ತಿ ಏನೋ ವಿಷನ್ ಇಟ್ಕೊಂಡು ಹೋಗ್ತಾರೆ, ಅವ್ರಿಗೆ ಒಳ್ಳೇದಾದ್ರೆ ಇಂಡಸ್ಟ್ರಿ ಒಳ್ಳೇದಾಗುತ್ತೆ, ಈ ಮೆಂಟಾಲಿಟಿನೇ ಇಲ್ಲ ಸರ್. ಮಾತಾಡ್ತಿದ್ದಾರೆ. ನನಗೆ ಫಸ್ಟ್ ಆಫ್ ಆಲ್ ಐ ಆಮ್ ನಾಟ್ ಸಂಬಡಿ, ಈ ಒಂದು 20 ಜನ ಯಾರ್ದಾದ್ರ ಬಗ್ಗೆ ಕೆಟ್ಟದ್ದು ಮಾತಾಡ್ತಿದ್ರೆ ನಾನು 21 ಆಗಲ್ಲ. ನಾನು ಅಲ್ಲಿ ಇರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಸರಿಯಾಗಿ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಆ ದಿನನೂ ಹಂಗೆ ಸರಿಯಾಗಿ ಹೇಳ್ಬಿಟ್ಟು ಬಂದೆ. ನೀವು ಏನು ಗೊತ್ತಾ, ನೀವು ಯಾರು ಉದ್ಧಾರ ಆಗಲ್ಲ, ಏನು ಗೊತ್ತಾ ರೀಸನ್ನು? ನೀವು ಎಲ್ಲರೂ ಬೀಳತ್ ಕಾಯ್ತಾ ಇರ್ತೀರಾ, ಒಬ್ರು ಏಳಿಗೆ ಸಹಿಸಲ್ಲ ನೀವುಗಳು, ಆಯ್ತಾ? ಒಬ್ರು ಹೀರೋ ಅಥವಾ ಒಬ್ರು ಹೀರೋಯಿನ್, ಯಾವುದೇ ಒಂದು ಆಕ್ಟರ್ ಬೆಳೀತಾ ಇದ್ದಾರೆ ಅಥವಾ ಒಂದು ಪ್ರೊಡಕ್ಷನ್ ಹೌಸ್ ಬೆಳೀತಾ ಇದೆ ಅಂತ ಹೇಳಿದ್ರೆ ಅವ್ರ ಜೊತೆ ನಿಂತ್ಕೋಬೇಕು, ಅದೆಲ್ಲ ಮೆಂಟಾಲಿಟಿನೇ ಇಲ್ಲ. ನಗಬೇಕು ಒಟ್ಟಿನಲ್ಲಿ. ಮೊನ್ನೆ ನನ್ನ ಕ್ಲೋಸ್ ಫ್ರೆಂಡದು ಒಂದು ಕಾನ್ಸರ್ಟ್ ನಡೀತು ಸರ್, ನಮ್ಮ DSP ಸರ್ದು, ದೇವಿಶ್ರೀ ಪ್ರಸಾದ್ ಸರ್ದು. ಅವರು ನನಗೆ ತುಂಬ ಟೈಮಿಂದನೂ ತುಂಬ ಈಸ್ ಅ ಮೆಂಟಾರ್ ಆ್ಯಂಡ್ ಈಸ್ ಅ ವೆರಿ ಗುಡ್ ಫ್ರೆಂಡ್. ಅವ್ರ ಇಂಟರ್ವ್ಯೂ ಅಂದರೆ ನಮಗೆ ಕೂರಿಸಿರೋ ಪ್ಲೇಸ್ಮೆಂಟ್ ಹೇಗಿತ್ತು ಅಂತ ಹೇಳಿದ್ರೆ, ಸ್ಟೇಜ್ ತುಂಬ ಎಲಾಂಗೇಟೆಡ್ ಆಗಿತ್ತು. ವಿ ಕುಡ್ ಓನ್ಲಿ ಸಿ ಹಿಮ್ ಥ್ರೂ ದ ಇದು ಪ್ರೊಜೆಕ್ಟರಲ್ಲಿ. ಸೊ ವಾಪಸ್ ಬರಬೇಕಾದ್ರೆ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಗೊತ್ತಾದ ಮೇಲೆ ಇನ್ನೂ ಜಾಸ್ತಿ ಕಾಮೆಂಟ್ ಮಾಡೋದು, ಅಂದರೆ ನನಗೆ ಕೇಳಿಸ್ಲಿ, ನನಗೆ ನೋವಾಗಲಿ ಅನ್ನೋ ಥರದಲ್ಲಿ. ಅದು ಹಿಂಗೆ ಇದು ನಾನು ಕೇಳಿದೆ. ಅವರು ಕರಿಯರ್ ಶುರು ಮಾಡಿದ್ರಿಂದ ಇವಾಗ ತನಕ ಅವ್ರ ಕನ್ಸಿಸ್ಟೆನ್ಸಿ ಹೆಂಗಿದೆ ಮ್ಯೂಸಿಕ್ ವಿಚಾರದಲ್ಲಿ. ಅವ್ರ ಸಿಂಗರ್ ಅಂತ ನಾನು ಯಾವತ್ತೂ ಹೇಳಲೇ ಇಲ್ಲ, ನಾನು ಡಿಫೆಂಡ್ ಮಾಡ್ತಿಲ್ಲ. ಈಸ್ ಅ ಗುಡ್ ಪರ್ಫಾರ್ಮರ್, ಎನರ್ಜಿ ಇದೆ. ಈಸ್ ಇನ್ ಹಿಸ್ 40s ಆ್ಯಂಡ್ ಹಿ ಹ್ಯಾಸ್ ದಟ್ ಎನರ್ಜಿ ಟು ಕ್ಯಾಪ್ಟಿವೇಟ್ ಪೀಪಲ್. ಅವ್ರನ್ನ ನೋಡೋಕ್ಕೆ, ಅವ್ರನ್ನ ಅಡ್ಮೈರ್ ಮಾಡೋಕ್ಕೆ ಕನ್ನಡದಲ್ಲಿರೋ ಎಲ್ಲ ಸ್ಟಾರ್ಸ್ಗಳು ಬಂದಿದ್ದಾರೆ. ಎಷ್ಟು ದಿನ ಆಯ್ತು ಹೇಳಿ ಎಲ್ಲ ಸ್ಟಾರ್ಸ್ಗಳನ್ನ ಒಂದು ಕಾನ್ಸರ್ಟಲ್ಲಿ ಹಂಗೆ ಅಥವಾ ಯಾವುದೇ ಒಂದು ನಮ್ಮ ಕನ್ನಡ ಫಂಕ್ಷನಲ್ಲೇ ನಾನು ನೋಡಿದೆ, ತುಂಬ ಕಾಲ ಆಗೋಯ್ತು. ಸುದೀಪ್ ಸರ್ ಬಂದಿದ್ದಾರೆ, ಶಿವಣ್ಣ ಅವರಿದ್ದಾರೆ. ಶಿವಣ್ಣ ಅವ್ರು ನೋಡಿ ಆ ದಿನ ನಂಗೆ ಎಷ್ಟು ಖುಷಿ ಆಯಿತು ಅಂದರೆ, ಅವ್ರಿಗೂ ನಾನು ನೋಡಿ ತುಂಬ ಖುಷಿ ಆಯಿತು. ಅವ್ರು ಅಲ್ಲಿ ಕೂತಿದ್ರು, ನಾನು ಇಲ್ಲಿ ಕೂತಿದ್ದೆ. ನಾನು ಎದ್ದು ನಿಂತ್ಕೊಂಡಿರೋದು ನೋಡಿ ಅವ್ರು ಅಲ್ಲಿಂದ ಬಂದು ನಾನು ಹಿಂಗೆ ಅಪ್ರೋಚ್ ಮಾಡಿ ನನ್ನ ಇಟ್ಕೊಂಡು ಹೌ ಆರ್ ಯು ಮಾ ಲೈಕ್, ಯಾಕಂದರೆ ಐ ಆಮ್ ನಾಟ್ ಅಗೇನ್ ಐ ಆಮ್ ಶೈ. ನಾನು ಅವ್ರ ಜೊತೆ ಸಿನಿಮಾ ಮಾಡಿದ್ರು ಅವ್ರು ಅಲ್ಲಿಂದ ಬಂದ ತಕ್ಷಣ ನನಗೆ ಹೋಗಿ ಮೀಟ್ ಮಾಡೋಕ್ಕೆ ಭಯ. ಏನಂದರೆ ಒಬ್ಬರು ವ್ಯಕ್ತಿ ಅಷ್ಟು ಏನೋ ಒಂದು ಫೈಟ್ ಮಾಡ್ಕೊಂಡು ಬಂದಿದ್ದಾರೆ. ಫಸ್ಟ್ ನಾವು ಕೊಡಬೇಕಾಗಿರೋದು ರೆಸ್ಟ್ ಅವರಿಗೆ. ಆ ರೆಸ್ಟಿಗೆ ಒಂದು ರೆಸ್ಪೆಕ್ಟೇ ಇಲ್ಲ. ಇವ್ರ ಸ್ಟೇಟಸ್ ಅಲ್ಲಿ ಹಾಕೋಬೇಕು, ಇವ್ರು ತೋರಿಸ್ಕೋಬೇಕು, ಹೋಗ್ಬಿಟ್ಟು ಮೀಟ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಅವರಿಗೆ ಏನೋ ಹೋಗಿ ಡಿಸ್ಟರ್ಬ್ ಮಾಡೋದು ಇನ್ನೊಂದು ಮತ್ತೊಂದು ಅದು ನನಗೆ ಇಷ್ಟ ಇಲ್ಲ. ಆ ದಿನ ಎಲ್ಲೋ ಒಂದು ಸಿಕ್ಕಿದ್ವಿ, ಏನೋ ಲಾಂಗ್ ಲಾಸ್ಟ್ ಫ್ರೆಂಡ್ ಸಿಕ್ಕದಂಗೆ ಕೈ ಹಿಡ್ಕೊಂಡು 1-2 ನಿಮಿಷ ಹಿಂಗೆ ಎಲ್ಲರೂ ಇದ್ದಾರೆ ಆಯ್ತಾ ಅಲ್ಲಿ. ಗುರುಕಿರಣ್ ಸರ್ ಇದ್ದಾರೆ, ಹರಿ ಸರ್ ಇದ್ದಾರೆ, ಎಲ್ಲರೂ ಕೂತ್ಕೊಂಡಿದ್ದಾರೆ. ಅವರು ಅಂದರೆ ಆ ಬಾಂಡು, ಬಿಕಾಸ್ ಟಗರು ಟೈಮಲ್ಲಿ ನಾನು ಕೆಲವೊಂದು ಫಿಲ್ಮ್ ಮೇಕಿಂಗ್ ವಿಚಾರದಲ್ಲೇ ಶಿವಣ್ಣ ಅವ್ರ ಜೊತೆ ತುಂಬ ಡಿಸ್ಕಸ್ ಮಾಡಿದ್ದೀನಿ. ಅವ್ರಿಗೆ ನಾನು ಏನು ಅಂತ ಗೊತ್ತು, ನಾನು ಬರಿತೀನಿ ಅಂತ ಗೊತ್ತು. ಆ್ಯಂಡ್ ಸೂರಿ ಸರು ನನ್ನ ಬಗ್ಗೆ ಚೆನ್ನಾಗಿ ಪಾಪ ಅವ್ರಿಗೆ ಹೇಳಿದ್ದಾರೆ. ಆ್ಯಂಡ್ ಆ ಸಿನಿಮಾದಲ್ಲಿ ನಾನು ಮಾಡಿರೋ ಕಾಂಟ್ರಿಬ್ಯೂಷನು ಅವ್ರಿಗೆ ಗೊತ್ತು. ಅದರಲ್ಲಿ ಎಷ್ಟು ಜನರಿಗೆ ನೆನ್ಪಿಟ್ಕೊಂಡಿದ್ದಾರೋ, ಎಷ್ಟು ಜನ ನನ್ನ ಮೆನ್ಷನ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನು ಮಾಡಿರೋ ಕಾಂಟ್ರಿಬ್ಯೂಷನ್ ಬಗ್ಗೆ ಅವ್ರಿಗೆಲ್ರಿಗೂ ಅರಿವಿದೆ. ಎಸ್ ಮೇನ್ಲಿ ಟಗರು ಸಿನಿಮಾದ ಪ್ರೊಡ್ಯೂಸರು KP ಶ್ರೀಕಾಂತ್ ಸರ್ ಆಗಲಿ, ಅವರ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಾಗೇಂದ್ರ ಪ್ರದೀಪ್ ಅವರಾಗಿರಲಿ, ಅವರೆಲ್ಲರೂ ನನಗೋಸ್ಕರ ನಾನು ಡೈರೆಕ್ಷನ್ ಮಾಡಿದ್ರೆ ನೀನು ಯಾವಾಗ ಬೇಕಾದ್ರೆ ಡೈರೆಕ್ಷನ್ ಮಾಡು, ನಾನು ನಿಲ್ತೀನಿ ಅಂತ. ಈಗಲೂ ನಂದೊಂದು ಸ್ಕ್ರಿಪ್ಟ್ ರೆಡಿ ಆಗಿದೆ, ಪ್ರೀ ಪ್ರೊಡಕ್ಷನ್ ಆಗಿದೆ. ಅದಕ್ಕೆ ಕಂಪ್ಲೀಟ್ ಪ್ರೀ ಪ್ರೊಡಕ್ಷನ್ಗೆ ನನಗೆ ಹೆಲ್ಪ್ ಮಾಡಿರೋದು KP ಶ್ರೀಕಾಂತ್ ಸರ್, ಅವರು ವೀನಸ್ ಎಂಟರ್ಟೈನರ್ಸು. ಅದಾದಮೇಲೆ ಅವ್ರ ಹೆಸರು ತಗೊಳ್ಬೇಕಾದ್ರೂ ನಾನು ಕಿವಿ ಮುಟ್ಕೊಂಡೇ ತಗೋಬೇಕು. ಮನೋಹರ್ ಸರ್, ಲಹರಿ ಮ್ಯೂಸಿಕ್ನ ಮನೋಹರ್ ಸರ್. ಆ ವ್ಯಕ್ತಿ ನಿಜವಾಗ್ಲೂ ನನಗೊಂದು ಇಳೆಯರಾಜ ಅವ್ರನ್ನ ಮೀಟ್ ಮಾಡಿದಾಗ ಒಂದು ಬರುತ್ತೆ ಗೊತ್ತಾ, ಭಕ್ತಿ, ದಿಟ್ಟು ಭಕ್ತಿ ನನಗೆ ಬಂದಿರುವಂಥದ್ದು. ಅಥವಾ ಆ ಒಂದು
ನನಗೆ ಕಾಣಿಸಿರೋದು ಮನೋಹರ್ ಸರ್. ಇಲ್ಲಿ ತನಕ ಲಹರಿ ಸಂಸ್ಥೆಯಿಂದ ನಾವು ಬರೀ ವೇಲು ಸರ್ನ ಮಾತ್ರ ಎಲ್ಲ ಕಡೆ ನೋಡ್ತಾ ಇರ್ತೀವಿ, ಅವ್ರು ರೆಪ್ರೆಸೆಂಟ್ ಮಾಡ್ತಿರ್ತಾರೆ. ಬಟ್ ಮನೋಹರ್ ಸರ್ ಅವ್ರಿಗಿರೋ ಒಂದು ಮ್ಯೂಸಿಕ್ ಬಗ್ಗೆ ಇರೋ ಒಂದು ಜ್ಞಾನ, ಒಂದು ಪರಿಕಲ್ಪನೆ, ಅವರ ಒಂದು ವಿಷನ್ನು, ಇಟ್ ಈಸ್ ಅನ್ಮ್ಯಾಚಬಲ್ ಸರ್. ಐ ಡೋಂಟ್ ಥಿಂಕ್ ಇಲ್ಲಿ ತನಕ ಯಾರೂ ಕೂತ್ಕೊಂಡು ಮನೋಹರ್ ಸರ್ ಬಗ್ಗೆ ಇಂಟರ್ವ್ಯೂಲ್ ಮಾತಾಡಿಲ್ಲ. ಬಿಕಾಸ್ ಅವ್ರು ಹೊರಗಡೆ ಜಾಸ್ತಿ ಕಾಣಿಸ್ಕೊಳ್ಳೋದೇ ಇಲ್ಲ. ನಾನು ಹೋದಾಗ ನನ್ನ ಸಿನಿಮಾದ ಮ್ಯೂಸಿಕ್ ಬಗ್ಗೆ ಡಿಸ್ಕಸ್ ಮಾಡಿದಾಗ, ನನಗೆ ಯಾರು ಮ್ಯೂಸಿಕ್ ಡೈರೆಕ್ಟರ್ ಬೇಕು ಅಂತ ಕೇಳಿದಾಗ, ನಾನು ಒಂದು ಹೆಸರು ಪಿಚ್ ಮಾಡಿದೆ. ಕೇಳಿದಾಗ ಅವ್ರಿಗೆ ಆಮೇಲೆ ಅವರು ನನಗೆ ಎಲ್ಲಿ ತನಕ ಕತೆ ಬಂದಿದೆ, ಇನ್ನೊಂದೇನು, ಮತ್ತೊಂದು ಸ್ಟಾರ್ಟಿಂಗ್ ಏನು ಕೇಳಿದ್ರು ಕತೆ, ಓಕೆ, ಅದು ಬಿಟ್ಟರು ಅವ್ರು ಎಲ್ಲೂ ನನ್ನ ಇಂಟ್ರಪ್ಟೇ ಮಾಡಿಲ್ಲ. ಅವರಾಗಲಿ KP ಸರ್ ಆಗಲಿ ಬರೀ ನಾನು ಎನ್ಕರೇಜ್ ಮಾಡಿದ್ದಾರೆ ಹೊರತು. ಆ್ಯಂಡ್ ನಾನು ಪ್ರೀ ಪ್ರೊಡಕ್ಷನ್ ಮಾಡಬೇಕು, ಯಲ್ಲಾಪುರ್ಗೆ ಹೋಗ್ಬೇಕು, ಒಂದು 15 ದಿನ ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ಇರಬೇಕು. ಅಲ್ಲಿ ಹೋಗ್ಬಿಟ್ಟು ನಾನೇನೋ ಕತೆ ಬೇಕು ನನಗೆ ಕಳಿಸ್ಕೊಟ್ರು.